ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಇವತ್ತಿನ ವಾಕ್ಯದ ಸಾರಾಂಶ ನೋಡೋದಕ್ಕಿಂತ ಮುಂಚಿತವಾಗಿ ಈ ವಾರದ ಶೀರ್ಷಿಕೆ ಬಿಲೀವಿಂಗ್ ದ ಇಂಪಾಸಿಬಲ್ಸ್. ಆ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ದೇವರ ವಾಕ್ಯವನ್ನು ನೋಡೋದಕ್ಕಿದ್ದೇವೆ. ಸೊ ಎಕ್ಸೈಟೆಡ್ ಆಗಿರ್ರಿ ದೇವರ ಸಮ್ಮುಖದಲ್ಲಿ. ನಾವು ದೇವರ ಸಮ್ಮುಖದಲ್ಲಿ ಎಷ್ಟು ಎಕ್ಸೈಟೆಡ್ ಆಗಿರ್ತೀವೋ ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಅದು ಆಳವಾಗಿ ಬೇರೂರೋದಕ್ಕೆ ಸಾಧ್ಯವಾಗ್ತದೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟೀಚಿಂಗ್ ಫ್ರಮ್ JPM Ministries. ಲಾಸ್ಟ್ ವೀಕೆಲ್ಲ we dealt about declare it before you see it ಅಂತಕ್ಕಂಥ ಶೀರ್ಷಿಕೆಯಲ್ಲಿ ನಾವು ವಾಕ್ಯಗಳನ್ನು ನಾವು ಧ್ಯಾನಿಸಿದ್ವಿ. ಇವತ್ತಿಂದ ಈ ವಾರ ಪೂರ್ತಿ 26 ತನಕ ನಾವು ಬಿಲೀವಿಂಗ್ ದ ಇಂಪಾಸಿಬಲ್ಸ್, ಅಸಾಧ್ಯವಾದದ್ದನ್ನು ನಂಬುವುದು ಎಂಬುದಾಗಿರ್ತಕ್ಕಂಥ ಶೀರ್ಷಿಕೆಯಲ್ಲಿ ವಾಕ್ಯದ ಆಧಾರದೊಟ್ಟಿಗೆ, ವಾಕ್ಯದ ಘಟನೆಗಳೊಟ್ಟಿಗೆ, ಸತ್ಯವೇದದ ಘಟನೆಗಳೊಟ್ಟಿಗೆ ಈ ವಿಷಯಗಳು, ಈ ಪ್ರಮಾಣಗಳು, ಪ್ರಿನ್ಸಿಪಲ್ಸ್, ದ ಬೈಬಲ್ ಪ್ರಿನ್ಸಿಪಲ್ಸ್ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳೋದು, ಆಶೀರ್ವದಿಸಲ್ಪಡೋದು ಯಾವ ರೀತಿಯಾಗಿ ಅನ್ನೋದನ್ನು ನಾವು ನೋಡೋಣ. ಅದರ ನಿಟ್ಟಿನಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ದೇವರ ವಾಕ್ಯ ಮೇಲೆ ಇದು ತುಂಬ ಪರಿಚಿತವಾಗಿರ್ತಕ್ಕಂಥ ಸ್ಕ್ರಿಪ್ಚರ್, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಅಲ್ಲಿಂದ ಕೆಲವು ವಾಕ್ಯಗಳು ನೋಡೋಣ. ನಮಗೆ ಸಿಮಿಲಿಯರ್ ಆಗಿ ಏನಂತ ಹೇಳಿದ್ರೆ, ಈ ಲೂಕನು ಬರೆದ ಈ 1ನೇ ಅಧ್ಯಾಯದಲ್ಲಿ ನಾವು ಮರಿಯಳನ್ನು ನೋಡ್ತೀವಿ. ವಿ ಕಾಲ್ಡ್ ಮದರ್ ಮೇರಿ, ಯೇಸುವಿನ ತಾಯಿಯಾದ ಮರಿಯಳು ಅಂತ ನಾವು ಕರಿತೀವಿ. ಓಕೆ, ಇಲ್ಲಿ ನಾವು ನೋಡ್ತಕ್ಕಂಥ ವಿಷಯ ಇಟ್ಸ್ ಆಲ್ ಅಬೌಟ್ ಕ್ರಿಸ್ಮಸ್ ಸೀಸನ್ಸಲ್ಲಿ ಮಾತಾಡ್ತಕ್ಕಂಥ ಕೆಲವು ವಿಷಯಗಳು, ಮರಿಯಳ ಕುರಿತು, ಯೇಸು ಕ್ರಿಸ್ತನ ಜನನದ ಕುರಿತು, ಯೋಸೇಫನ ಕುರಿತು, ಎಲಿಜಬೆಥಳ ಕುರಿತು, ಈ ವಿಷಯಗಳನ್ನೆಲ್ಲ ಈ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಈ ವಾರದ ಶೀರ್ಷಿಕೆ ಅಡಿಯಲ್ಲಿ ಬಿಲೀವಿಂಗ್ ದ ಇಂಪಾಸಿಬಲ್ಸ್ ಅಂತ ಬಂದಾಗ ನಾನು ಧ್ಯಾನಕ್ಕೆ ತೆಗೆದುಕೊಂಡಂಥ ಮೊದಲ ಘಟನೆ, ಯಾಕೆ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ತೆಗೆದುಕೊಂಡಿದೆ ಅಂತ ಹೇಳಿದರೆ, ಬಿಲೀವಿಂಗ್ ದ ಇಂಪಾಸಿಬಲ್ಸ್ ಈಸ್ ನಾಟ್ ಈಸಿ. ಅಸಾಧ್ಯವಾದದ್ದನ್ನು ನಂಬುವುದು ಬಹಳ ಕಷ್ಟ. ಇರೋದನ್ನು ನಂಬೋದೇ ಕಷ್ಟ ನಮ್ಮ ಜನ. ಅದರಲ್ಲಿ ಅಸಾಧ್ಯವಾದದ್ದನ್ನು ನಂಬು ಅಂದರೆ ಹೇಗೆ ನಂಬ್ತಾರೆ? ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಘಟನೆಗಳ ಮುಖಾಂತರವಾಗಿ, ಸತ್ಯವೇದದಲ್ಲಿ ಆ ಭಕ್ತರುಗಳು ಯಾವ ರೀತಿಯಾಗಿ ನಂಬುದ್ರು, ಅಸಾಧ್ಯವಾದದ್ದನ್ನು ಯಾವ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡ್ರು ಅನ್ನೋದನ್ನು ನಾವು ನೋಡುವಾಗ ದೇವರಲ್ಲಿ ನಮ್ಮ ನಂಬಿಕೆ ಹೆಚ್ಚಾಗ್ತಾ ಹೋಗ್ತದೆ. ಸತ್ಯವೇದದ ಮೇಲೆ ಒಂದು ಅಟ್ರಾಕ್ಷನ್ ಹೆಚ್ಚಾಗ್ತಾ ಹೋಗ್ತದೆ. ದಿಸ್ ಈಸ್ ದ ಪಾಯಿಂಟ್. JPM Ministriesನ ಮೋಟೋ ಏನಂತ ಹೇಳಿದರೆ, ಯು ಹ್ಯಾವ್ ಟು ರೀಡ್ ದ ಬೈಬಲ್, ಯು ಹ್ಯಾವ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಆ ವಾಕ್ಯದ ಮುಖಾಂತರ ನಮ್ಮ ನಂಬಿಕೆಗಳನ್ನು ದೇವರಲ್ಲಿ ನಾವು ಹೆಚ್ಚಿಸಿಕೊಳ್ಳುವಂಥದ್ದೇ JPMನ ಪ್ರಯಾರಿಟೈಸ್ ಮೋಟಿವೇಶನ್. ಸೊ ಆ ಘಟನೆಯನ್ನು ನಾವು ನೋಡ್ತಾ ಹೋಗುವಾಗ ನಮಗೆ ಅರ್ಥ ಆಗ್ತದೆ ಯಾವ ರೀತಿಯಾಗಿ ಅವಳು ಇಂಪಾಸಿಬಲ್ನ ನಂಬುದು, ಬಿಲೀವಿಂಗ್ ದ ಇಂಪಾಸಿಬಲ್ಸ್ನ ಯಾವ ರೀತಿಯಾಗಿ ಮರಿಯಳು ನಂಬುದು, ಯಾವ ರೀತಿಯಾಗಿ ಪಡ್ಕೊಂಡು ಅಂತ. ವಾಕ್ಯ ಓದೋದಕ್ಕೆ ಹೋಗೋಣ. 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ನಾನು ನಿಮಗೋಸ್ಕರ ಓದ್ತೀನಿ. 26ನೇ ವಾಕ್ಯದಿಂದ, 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದರು. ಆ ದೂತನು
ಆಕೆ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದಳು. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿಯದವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ, ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಾನಿಲ್ಲಿ ಅದನ್ನು ಸ್ಟಾಪ್ ಮಾಡ್ಕೊಳ್ತೀನಿ. ಅಲ್ಲಿ 35 ತಿರ್ಗಾ ನಾನು ಓದ್ತೀನಿ. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಅಂತ ನಾವು ಓದ್ತೀವಿ. ಗಬ್ರಿಯಲ್ ಮರಿಯಳ ಹತ್ರ ಬಂದರು. ಮರಿಯಳ ಹತ್ರ ಏನು ನಡೀತದೆ ಅನ್ನೋದನ್ನು ಗಬ್ರಿಯಲ್ ಹೇಳಿದ್ರು. ಮರಿಯಳು ಒಂದು ಪ್ರಶ್ನೆಯನ್ನು ಅಲ್ಲಿಡೋದನ್ನು ನಾವು ನೋಡ್ತೀವಿ. 33 ಲಾಸ್ಟ್ ನೋಡ್ರಿ, 34 ಫಸ್ಟ್ ಲೈನ್ ನೋಡ್ರಿ. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ದ ಕ್ವಶನ್ ಮಾರ್ಕ್. ನಾನು ಪುರುಷನನ್ನು ಅರಿಯದವಳಲ್ಲವಲ್ಲ. ಯಾಕೆ? ದಿಸ್ ಈಸ್ ಅಬೌಟ್ ದ ಚೈಲ್ಡ್. ಇದು ಮಗುವಿನ ವಿಷಯ. ಒಂದು ಮಗುವನ್ನು ಹೆರಬೇಕಾದ್ರೆ ಒಂದು ಗಂಡು ಹೆಣ್ಣು ಒಂದಾಗಬೇಕು. ಇಟ್ಸ್ ಅ ನ್ಯಾಚುರಲ್ ಲಾ, ಸ್ವಾಭಾವಿಕವಾಗಿರ್ತಕ್ಕಂಥದ್ದಿದು. ಅದರಲ್ಲಿ ದೂತನು ಹೇಳ್ತಕ್ಕಂಥ ಆ ವಾಗ್ದಾನಗಳನ್ನು ಅವಳು ತಗೊಂಡು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿಯದವಳಲ್ಲವಲ್ಲ ಎಂಬುದಾಗಿ ಅವಳು ಹೇಳ್ತಕ್ಕಂಥ ಈ ವಿಷಯವನ್ನು ನಾವು ನೋಡುವಾಗ ನಮಗೆ ಅನಿಸ್ತದೆ ಅವಳ ಪ್ರಶ್ನೆ ನ್ಯಾಯವಾದದ್ದು. ಇಟ್ಸ್ ಫೇರ್. ಇಲ್ಲ, ಅವಳು ಅದನ್ನು ಅನುಮಾನ ಪಡಲಿಲ್ಲ. ಕೆಲವರು ಇದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದರೆ, ಮರಿಯಳು ಡೌಟ್ ಪಟ್ಲು, ಮರಿಯಳಿಗೆ ಸಂದೇಹ ಆಯ್ತು. ಅವಳ ಸಂದೇಹ ಅಲ್ಲ, ಅದು ಪ್ರಶ್ನೆ ಬೇರೆ, ಸಂದೇಹ ಬೇರೆ. ಪ್ರಶ್ನೆ ಏನು, ಇದು ಹೇಗೆ ನಡೀತದೆ. ಸಂದೇಹ ಏನು, ಇದು ಹಿಂಗೆ ನಡೆದ್ಬಿಡ್ತದೆ, ಇದಾಗ್ತದಾ ಇಲ್ವಾ, ಅದೆಂಗೆ ಸಾಧ್ಯ, ಅರ್ಥ ಆಗ್ತದೆ. ಆ ಥರ ಮರಿಯಳು ಪ್ರಶ್ನೆ ಕೇಳಿದ್ರು. ಆಗ ಗಬ್ರಿಯಲ್ ಒಂದು ಉತ್ತರವನ್ನು ಕೊಡೋದನ್ನು ನಾವು ನೋಡ್ತೀವಿ ನೋಡ್ರಿ. ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಈಗ ನ್ಯಾಚುರಲ್ ಆಗಿ ಈಗ ಮರಿಯಳು ಅಂತ ಹೇಳಿದಾಳೆ ಅಂತ ಇಟ್ಕೊಳ್ಳೋಣ. ಮರಿಯಳು ಅಂತ ಹೇಳೋದು, ಗಬ್ರಿಯೇಲನೇನಾದ, ಅವನು ಹೊರಟೋದ. ಈಗ 1 ತಿಂಗಳಾಯಿತು. ಸ್ವಾಭಾವಿಕವಾಗಿ ಹೆಣ್ಣು ಮಕ್ಕಳ ದೇಹದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಆಗಿದ ತಕ್ಷಣ ಅವಳಲ್ಲಿ ಸಂದೇಹನೇ ಪಡಲಿಲ್ಲ. ಯಾಕೆ? ನ್ಯಾಚುರಲ್ ಆಗಿ ಕೆಲವು ಹೆಣ್ಮಕ್ಳಿಗೆ ಯಾವಾಗಾರು ಒಂದು ಸರಿ ಆ ರೀತಿಯಾಗಿ 1 ತಿಂಗಳು ಕಳೆದು ನೆಕ್ಸ್ಟ್ ತಿಂಗಳಿಗೆ ಆಗತ್ತಂತೆ, ನಾವೇನು ಹೇಳ್ತೀವಿ ಅದು. ಆಗ ಅವಳು ಯೋಚನೆ ಮಾಡಿರ್ಬೋದಲ್ಲ, ದೇವದೂತ ಬಂದ ಹೇಳ್ದ. ಬಟ್ ಇಲ್ಲಿ ನೋಡ್ರಿ, ಬೈಬಲಲ್ಲಿ ಪವಿತ್ರಾತ್ಮನ ನೆರಳು ಬರುವುದು ಅಂತ ಹೇಳಿದ ಹೊರತು ಯಾವಾಗ ಬರ್ತದೆ ಅಂತ ಹೇಳಿಲ್ಲ, ಹೇಗೆ ಬರ್ತದೆ ಅಂತ ಹೇಳಿಲ್ಲ. ನೀವು ಸತ್ಯವೇದದಲ್ಲಿ ಓದುವಾಗ ದೇವರು ಎಲ್ಲದಕ್ಕೂ ಕೆಲವು ವಿಧಾನಗಳನ್ನು ಇಟ್ಟಿದ್ದಾನೆ. ಈಗ ಎಕ್ಸಾಂಪಲ್, ಅಬ್ರಹಾಮನು ಈಸಾಕನನ್ನು ಬಲಿ ಕೊಡೋದಕ್ಕೆ ಗಾಡ್ ಚೂಸ್ ದ ಮೌಂಟೇನ್, ಒಂದು ಬೆಟ್ಟವನ್ನು ದೇವರು ಏನು ಮಾಡ್ತಾನೆ, ಅದನ್ನು ಆಯ್ಕೆ ಮಾಡಿ ಅಬ್ರಹಾಮನ ಹತ್ರ ಹೇಳ್ತಾನೆ, ನಾನು ತೋರಿಸುವ ಬೆಟ್ಟಕ್ಕೆ ಹೋಗಿ ನಿನ್ನ ಮಗನನ್ನು ಬಲಿ ಕೊಡು. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಯಾವುದೇ ಸೂಚನೆಗಳಿಲ್ಲ. ಮರಿಯಳ ಜೀವಿತದಲ್ಲಿ ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಸೂಚನೆಗಳು ಇಲ್ಲ. ಪವಿತ್ರಾತ್ಮನ ನೆರಳು ಬರ್ತದೆ ಎಂಬುದಾಗಿ ಹೇಳಿದರು.
ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳ್ತದೆ ಎಂಬುದಾಗಿ ಹೇಳಿದ್ರು ಸರಿ, ಆದರೆ ಅದು ಯಾವಾಗ ಹೇಗೆ ಅನ್ನೋದನ್ನ ಹೇಳಲೇ ಇಲ್ಲ. ಮರಿಯಳ ಲೈಫ್ ನಾವು ನೋಡುವಾಗ ನಮಗೆಲ್ಲ ಸಾಧಾರಣವಾಗಿ ತೋಚ್ತದೆ. ಒಂದು ಸಾಧಾರಣವಾಗಿರ್ತಕ್ಕಂಥ ವಿಷಯ. ಹೌದು, ಪವಿತ್ರಾತ್ಮನ ನೆರಳು ಬಂತು, ಪರಾತ್ಮನ ಶಕ್ತಿಯ ನೆರಳು ಅವಳ ಮೇಲೆ, ಶಕ್ತಿಯಿಂದ ಮಗು ಉಂಟಾಯಿತು ಗರ್ಭದಲ್ಲಿ. ಆ ಗರ್ಭದಲ್ಲಿ ಮಗು ಉಂಟಾದ ಕಾರಣ ಆ ಹೆರಿಗೆ ಟೈಮಲ್ಲಿ ಅವರಿಗೆ ಮನೆಗಳು ಸಿಗಲಿಲ್ಲ, ಅವಳು ಗೋದಲಿಯಲ್ಲಿ ಜನ್ಮವಿತ್ತಳು ಅಂತೇಳಿ ಇದನ್ನು ಸಾಧಾರಣವಾಗಿ ನಾವು ನೋಡಿ ಅದನ್ನು ಮುಗಿಸ್ತೀವಿ. ಆದರೆ ನೀವೊಬ್ಬ ಹೆಣ್ಣು ಮಕ್ಕಳಿಗೆ ಇದು ನಾನು ಹೇಳೋದು ಸರಿಯಾಗಿ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಜಸ್ಟ್ ಇಮ್ಯಾಜಿನ್, ಅವಳಿಗೆ ಬೇರೆ ಯಾವ ಸೂಚನೆಗಳು ಕೊಡಲ್ಪಡಲಿಲ್ಲ. ದಟ್ಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಶಿ ಬಿಲೀವ್ ದ ಇಂಪಾಸಿಬಲ್. ಅಸಾಧ್ಯವಾದದ್ದನ್ನು ಅವಳು ಏನು ಮಾಡೋದು, ನಂಬೋದಕ್ಕೆ ಪ್ರಾರಂಭ ಮಾಡೋದು. ಫಸ್ಟ್ ಮಂತ್ ಅದೇನಾಗ್ತದೆ, ಫಸ್ಟ್ ಮಂತ್ ಸೆಕೆಂಡ್ ಮಂತ್ ವಾಟೆವರ್, ನಾನು ತುಂಬ ಡೀಟೇಲಾಗಿ ಅದರಲ್ಲಿ ಹೋಗೋದಿಲ್ಲ. ಅದು ಆ ವಿಷಯ ಅವಳ ದೇಹದಲ್ಲಿ ಒಂದು ಬದಲಾವಣೆ ಆದ ತಕ್ಷಣವೇ ಶಿ ಬಿಲೀವ್ಡ್ ದ ಇಂಪಾಸಿಬಲ್ಸ್. ಓಕೆ, ಗಬ್ರಿಯೇಲನು ನನಗೆ ಹೇಳಿದ ವಾಗ್ದಾನ ಏನಾಗ್ತಾ ಇದೆ, ನನ್ನ ಹೊಟ್ಟೆಯಲ್ಲಿ ಈಗ ಅದು ಬೆಳೀತಾ ಇದೆ. ಶಿ ಬಿಲೀವ್ ದ ಇಂಪಾಸಿಬಲ್. ಶಿ ಬಿಲೀವ್ ದ ಇಂಪಾಸಿಬಲ್. ಆ ನಂಬಿಕೆ, ದಟ್ಸ್ ದ ವೆರಿ ಇಂಪಾರ್ಟೆಂಟ್. ಸಿ, ದಟ್ಸ್ ವೈ ಗಬ್ರಿಯೇಲ್ ಅವಳನ್ನು ನೋಡುವಾಗ ಹೇಳ್ತಾನೆ, ಫಸ್ಟ್ ವರ್ಡ್, ಯು ಆರ್ ಹೈಲಿ ಫೇವರ್ಡ್. ಈ ಹೈಲಿ ಫೇವರ್ಡ್ ಅನ್ನೋ ವಾಕ್ಯ ತಮ್ಮ ಇಂಗ್ಲೀಷಲ್ಲಿ ಇಲ್ಲಿ ನಾವು ಕರ್ತನ ದಯೆ ಹೊಂದಿದವಳೆ ಅಂತ ಹೇಳ್ಬಿಡ್ತೀವಿ ಸುಮ್ಮನೆ. ಬಟ್ ಇಟ್ಸ್ ನಾಟ್ ಅ ಜಸ್ಟ್ ಅ ಫೇವರ್, ಶಿ ಹ್ಯಾಡ್ ಅ ಹೈಲಿ ಫೇವರ್ ಫ್ರಮ್ ಗಾಡ್. ಮುಂದಿನ ವಾಕ್ಯಗಳನ್ನು ನಾವು ಓದುವಾಗ ಅವಳದನ್ನು ಬಿಲೀವ್ ಮಾಡ್ತಾಳೆ. ಬಿಲೀವ್ ಮಾಡಿ, ನಾನು ಓದ್ತೀನಿ ನೋಡ್ರಿ, 38ನೇ ವಾಕ್ಯ, 37ನೇ ವಾಕ್ಯ ಓದ್ತೀನಿ ನೋಡ್ರಿ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂತ ಹೇಳಿ ಏನು ಮಾಡ್ದ, ಇಲ್ಲಿ ಯೋಹಾನನ ಬರ್ತ್ ಬಗ್ಗೆನೂ ಗಬ್ರಿಯೇಲ ಮಾತಾಡ್ತಾನೆ ಅವಳಿಗೆ. 36 ಕೂಡ ಹೋಗ್ತೀನಿ. ಮತ್ತು ನಿನ್ನ ಬಂಧುವಾದ ಎಲಿಜಬೆತಲ್ಲಿ ಇದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆ ಗರ್ಭದಲ್ಲಿ ಗಂಡು ಮಗು ಇದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. God told details. Wow! My God is a God of details. Oh, He knows every details about it. Hallelujah. ಅಯ್ಯೋ, ದೇವ್ರು ನನ್ನ ನೋಡೋದಿಲ್ಲ, ದೇವ್ರು ನನಗೆ ಕಷ್ಟನೇ, ನನ್ನ ಕಷ್ಟನೇ ದೇವ್ರಿಗೆ ಅರ್ಥ ಆಗೋದಿಲ್ಲ, ನನ್ನ ಕಣ್ಣೀರಿಟ್ಟು ಎಷ್ಟು ಪ್ರಾರ್ಥನೆ ಮಾಡೋದು ದೇವ್ರು ಕೇಳೋದಿಲ್ಲ. ನೋ, ಗಾಡ್ ನೋಸ್ ಎವ್ರಿ ಡೀಟೇಲ್ ಅಬೌಟ್ ಯು. ಹಾಲೆಲೂಯಾ. ಆಗ ಮರಿಯಳು, ಇಗೋ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ವಾವ್. ಹಾಗಾಗಿ ನಾನು ಅವಾಗಲೇ ಹೇಳಿದ ಪ್ರಕಾರ 1 ತಿಂಗಳು 2 ತಿಂಗಳು ಸ್ವಾಭಾವಿಕವಾಗಿರ್ತಕ್ಕಂಥ ಬದಲಾವಣೆ ಆದ ತಕ್ಷಣ ನೋಡ್ರಿ, ಬದಲಾದ ತಕ್ಷಣ ದೂತನು ಹೊರಟೋಗ್ತಾನೆ. 39ನೇ ವಾಕ್ಯ. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಜಬೆತಳಿಗೆ ವಂದಿಸಿದಳು. ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಮತ್ತು ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು. Hallelujah. See the blessings. When you believe the impossibles in your life, through the word of God, through the promise of God, ನೀವು ಅನುಭವಿಸುವುದಕ್ಕಿಂತ ಮುಂಚಿತವಾಗಿಯೇ ನಿಮ್ಮನ್ನು ನೋಡುವವರು ನಿಮ್ಮನ್ನು ನೋಡಿ ಹೇಳ್ತಾರೆ. ನೋಡಿ, ಎಲಿಜಬೆತಳು ಮರಿಯಳನ್ನು ನೋಡಿ ಯಾವ ಥರ ಆಶೀರ್ವಾದಗಳನ್ನು ಮಾತಾಡ್ತಾಳೆ ಅನ್ನೋದು ನೋಡಿ, ಯಾವ ಥರ ವರ್ಡ್ಸ್ ಎಲಿಜಬೆತಳ ಬಾಯಿಂದ ಬರುತ್ತೆ ಅನ್ನೋದನ್ನು ನಾನು ತಿರುಗಿ ನಿಮ್ಮ ಹತ್ರ ಓದ್ತೀನಿ ನೋಡ್ರಿ. 42. ಮತ್ತು ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, she had a baby in her stomach. 43. 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
ದ ಬೇಬಿ ವಾಸ್ 6 months ಓಲ್ಡ್. 6 ತಿಂಗಳಿರ್ಬೇಕಾದ್ರೆ ಹೆಣ್ಮಕ್ಳು ಜಾಸ್ತಿ ಕೇರ್. ಆದರೆ ನೋಡಿ, ಅವಳು ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ಎಲ್ಲಿಂದ ಆಯಿತು. ಫಸ್ಟ್ ವರ್ಡ್, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. 44 ಈಗೋ ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ, ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ. ಯಾವುದನ್ನು ನಂಬುದು ಮರಿಯಳು? ಶಿ ಬಿಲೀವ್ ದ ಇಂಪಾಸಿಬಲ್. ಈಗ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಮರಿಯಳ ಹತ್ರ ಗಬ್ರಿಯೇಲ ಹೇಳಿದ್ನೇ ಹೊರತು, ಈ ಥರ ನಿನ್ನ ಸಂಬಂಧಿ ಆಗಿರ್ತಕ್ಕಂಥ, ನಿನ್ನ ಬಂಧುವಾಗಿರ್ತಕ್ಕಂಥ ಎಲಿಜಬೆತ್ತಳು ಗರ್ಭವಾಗಿದ್ದಾಳೆ, ಮುಪ್ಪಿನವಳಾದರೂ ಕೂಡ ಅವಳು ಗರ್ಭವಾಗಿದ್ದಾಳೆ, ಬಂಜೆನಿಸಿಕೊಂಡಿದ್ದವಳು ಗಂಡು ಮಗುವಿಗೆ ತಾಯಿ ಆಗಿದ್ದಾಳೆ ಅಂತ ಯಾರು ಹೇಳಿದ್ರು ಮರಿಯಳಿಗೆ? ಗಬ್ರಿಯೇಲ್ ಹೇಳ್ತಾರೆ. ಕರೆಕ್ಟಾ? ಆದರೆ ಈ ವಿಷಯ ಹೌ ಎಲಿಜಬೆತ್ ನೋಸ್? ಎಲಿಜಬೆತ್ಗಳಿಗೆ ಈ ವಿಷಯ ಗೊತ್ತಾಯಿತು. ದಟ್ಸ್ ವೈ ದ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಕನೆಕ್ಟ್ ವಿತ್ ದ ಹೋಲಿ ಸ್ಪಿರಿಟ್. ಇಲ್ಲಿ ವಾಕ್ಯ ಹೇಳ್ತದೆ ನೋಡಿ, ದಟ್ಸ್ ದ ವೆರಿ ಇಂಪಾರ್ಟೆಂಟ್ ಡೀಟೇಲ್ಸ್ ಇನ್ ದ ಬೈಬಲ್. 42 ಮತ್ತು ಎಲಿಜಬೆತ್ತಳು ಪವಿತ್ರಾತ್ಮ ಭರಿತಳಾಗಿ, ವೆನ್ ಶಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ರಿವೀಲ್ಡ್ ದ ಥಿಂಗ್ಸ್ ಅಬೌಟ್ ಮರಿಯಾ ಟು ಎಲಿಜಬೆತ್. ಮರಿಯಳ ಕುರಿತಾಗಿರ್ತಕ್ಕಂಥ ಪ್ರತಿ ಡೀಟೇಲ್ಸ್ ಅನ್ನ ಈಗ ಎಲಿಜಬೆತ್ತಳು ಮಾತಾಡ್ತಾ ಇದ್ದಾಳೆ ನೋಡಿ. ನಾನು ಅದಕ್ಕೆ ಯಾವಾಗಲೂ ಲಾಸ್ಟ್ ವೀಕಲ್ಲೇ ನಾವು ಅದನ್ನು ನೋಡಿದ್ವಿ. ನಾವು ಮಾತಾಡುವ ಪ್ರತಿ ಮಾತು ಇಟ್ಸ್ ಕನೆಕ್ಟೆಡ್ ಟು ದ ಹೋಲಿ ಸ್ಪಿರಿಟ್ ಆಗಿರ್ಬೇಕು ಯಾವಾಗ. ಆಗಲೇ ನಾವು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಮರಿಯಳು ಇಂಪಾಸಿಬಲ್ ಅನ್ನ ಬಿಲೀವ್ ಮಾಡೋದು. ಶಿ ಬೇರ್ ಅ ಚೈಲ್ಡ್, the name called Jesus Christ. Hallelujah. ಅವಳು ಸ್ತ್ರೀಯರಲ್ಲಿ ಆಶೀರ್ವಾದ ಹೊಂದಿದವಳಾದ. Why? She believed the impossible through the promise of God, through the word of God. Hallelujah. ಮರಿಯಳು ಆಮೇಲೆ ಹೇಳ್ತಾಳೆ ನೋಡ್ರಿ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಕೆಲವು ಟೈಮಲ್ಲಿ ನಾವು ಪ್ರೀಚ್ ಮಾಡುವಾಗ ಯಾರೆಲ್ಲ ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ವೋ ಅವ್ರಿಗೆ ಇದೆಲ್ಲ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಯಾರೆಲ್ಲ ಸೀರಿಯಸ್ ಆಗಿ ತಗೊಳ್ತಾರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗಕ್ಕೆ ಸಾಧ್ಯ. ಅವ್ರ ಲೈಫಲ್ಲಿ ಮಾತ್ರ ಇದು ಕೆಲಸ ಮಾಡ್ತದೆ. ಐ ಟೆಲ್ ಯು, ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ನಾಟ್ ಅ ಟೈಮ್ ಪಾಸ್. ನಾನು ಪ್ರೀಚ್ ಮಾಡ್ತಕ್ಕಂಥ ಯಾವ ಟೈಮ್ ಪಾಸ್ ಡೈಲಿ 9:30 10 ಗಂಟೆ ತನಕ ಏನೋ ಒಂದು 20 ನಿಮಿಷ ಮಾತಾಡಬೇಕು. ನೋ, ನೆವರ್. ನಾನು ಹೇಳ್ತೀನಿ ನೋಡ್ರಿ, ನಾನು ಏನು ಹೇಳಿದೆ ಹೋದ ವಾರ ಎಲ್ಲ ಏನು ಮಾತಾಡಿದ್ವಿ ನಾವು? ಡಿಕ್ಲೇರ್ ಇಟ್ ಬಿಫೋರ್ ಯು ಸಿ. ಈಗ ಮರಿಯಳು ಡಿಕ್ಲೇರ್ ಮಾಡ್ತಾ ಇದ್ದಾಳೆ ಏನಂತ ನೋಡ್ರಿ. 48 ಲಾಸ್ಟ್ ಲೈನ್ ನೋಡ್ರಿ. ಈಗೋ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಿ ಡಿಕ್ಲೇರ್ ಇಟ್ ಬಿಫೋರ್ ಶಿ ಸಿ ಇಟ್. ಈ ವಾರದ ಶೀರ್ಷಿಕೆ ಏನು, ಟಾಪಿಕ್ ಏನು? ಬಿಲೀವ್ ಇನ್ ದ ಇಂಪಾಸಿಬಲ್. ವೆನ್ ಯು ಡಿಕ್ಲೇರ್ whatever you declare it before you see it. ನಾನು ಹೇಳಿದ ಆ ಡಿಕ್ಲರೇಷನ್ ಅಲ್ಲಿ ನಂಬಿಕೆ ಇದೆ, ಹೋಪ್ ಇದೆ, ಮತ್ತೆ ತಾಳ್ಮೆ ಇದೆ. ನಂಬಿಕೆ, ನಿರೀಕ್ಷೆ, ತಾಳ್ಮೆ ಇದೆ ನಿಮ್ಮ 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 ಡಿಕ್ಲರೇಷನ್ ಅಲ್ಲಿ, ನಿಮ್ಮ ಅರಿಕೆಯಲ್ಲಿ. ಇಟ್ಸ್ ನಾಟ್ ಈಸಿ. ಇಲ್ಲಿ ಮರಿಯಳು ತನ್ನನ್ನ ತಾನೇ ಆಶೀರ್ವದಿಸ್ಕೊಳ್ತಾ ಇದ್ದಾಳೆ. ತನ್ನನ್ನು ತಾನೇ ನಾನು ಹೇಗಿರ್ತೀನಿ ಅನ್ನೋದನ್ನ ನೋಡ್ತಾ ಇದ್ದಾಳೆ ಆತ್ಮದಲ್ಲಿ. ಶಿ ಡಿಕ್ಲೇರಿಂಗ್ ಇನ್ ದ ರೆಲ್ಮ್
ಪರಿಸರಕ್ಕೆ, ವಾತಾವರಣಕ್ಕೆ, ಫ್ಯೂಚರಲ್ಲಿ ಅವಳೇನಾಗ್ತಾಳೆ ಅನ್ನೋದನ್ನು ರಿಲೀಸ್ ಮಾಡ್ತಾ ಇದ್ದಾಳೆ. ಯಾವ ರೀತಿ ಇನ್ನೊಂದ್ಸರಿ ನಾನು ನಿಮ್ಗೆ ಓದ್ತೀನಿ ನೋಡ್ರಿ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. 49 ಹೇಳ್ತಾಳೆ, ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದುದು, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಮರಿಯಳು ಅಸಾಧ್ಯವಾದದ್ದನ್ನು ನಂಬುದ್ಲು. ಸ್ತ್ರೀಯರಲ್ಲಿ ಅವಳು ಧನ್ಯಳಾದಳು, ಆಶೀರ್ವದಿಸಲ್ಪಟ್ಟವಳಾದಳು. ಯೇಸುವಿನ ತಾಯಿಯಾದ ಮರಿಯಳು ಅಂತ ನಾವು ಹೇಳ್ತೀವಿ. ದ ಮದರ್ ಮೇರಿ. ಅವಳ ಜೀವಿತದಲ್ಲಿ ಬಂದಂಥ ಆಶೀರ್ವಾದಗಳು. ಯಾಕೆ ಅವಳ ಜೀವಿತದಲ್ಲಿ ಈ ಆಶೀರ್ವಾದಗಳು ಬಂತು ಅಂತ ಹೇಳಿದ್ರೆ, ನೀವು ಹಿಂಗೆ ಯೋಚನೆ ಮಾಡಿ. ಇಫ್ ಶಿ ಈಸ್ ರೆಫ್ಯೂಸ್ ದ ಆಫರ್ ಆಫ್ ಗಾಡ್, ದೇವರು ಕೊಟ್ಟಂಥ ಈ ವರವನ್ನು, ದೇವರು ಕೊಟ್ಟಂಥ ಈ ಕಾರ್ಯವನ್ನು, ಇಲ್ಲ ನನ್ನಿಂದ ಆಗಲ್ಲ ಅಂತ ಹೇಳಿದರೆ, ಗಬ್ರಿಯೇಲನು ಬೇರೊಬ್ಬ ಕನ್ಯೆಯನ್ನ ಹುಡುಕ್ತಾ ಇದ್ದರು. ಬಟ್ ಶಿ ಅಕ್ಸೆಪ್ಟೆಡ್ ದ ಆಫರ್ ಆಫ್ ಗಾಡ್ ಅಂಡ್ ಶಿ ಬಿಲೀವ್ ದ ಇಂಪಾಸಿಬಲ್. ಆಮೇಲೆ ಅವಳು ಮಗುವನ್ನು ಹೆತ್ತು ಆ ಮಗುವಿಗೆ ಯೇಸು ಕ್ರಿಸ್ತನೆಂದು ಹೆಸರಿಡುವುದನ್ನು ನಾವು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇಂಪಾಸಿಬಲ್ಗಳನ್ನು ದೇವರ ವಾಕ್ಯದ ಮುಖಾಂತರ ನಾವು ನಂಬೋದಾದರೆ, ದೇವರ ಆಶೀರ್ವಾದ, ದೇವರ ಕೃಪೆ, ದೇವರ ದಯೆ ನಮ್ಮ ಜೀವಿತಗಳಲ್ಲಿ ಕೆಲಸ ಮಾಡ್ತದೆ. ನಾವು ದೇವರ ವಾಕ್ಯಗಳಿಗೆ, ದೇವರ ವಾಗ್ದಾನಗಳಿಗೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ನಿಮ್ಮನ್ನು ನೀವು ಎಲ್ಲಿ ನೋಡ್ಕೋಬೇಕು? ಕನ್ನಡಿಯಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ತೀರೋ ನಿಮ್ಮನ್ನು ನೀವೇ, ಅದೇ ರೀತಿಯಾಗಿ ದೇವರ ವಾಗ್ದಾನಗಳಲ್ಲಿ ನೀವಿರೋದನ್ನು ನೋಡಬೇಕು. ಆಗ ಮಾತ್ರವೇ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರೋದಕ್ಕೆ ಸಾಧ್ಯ. ಇವತ್ತಿಗಿಷ್ಟು ಸಾಕು. ನಾಳೆ ತಿರ್ಗಾ ಕೆಲವು ವಿಷಯಗಳನ್ನು ನಾವು ಧ್ಯಾನಿಸೋಣ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್, ವಿ ಗಿವ್ ದ ಗ್ಲೋರಿ ಅಂಡ್ ಪ್ರೈಸ್. ಕರ್ತನೇ, ಒಳ್ಳೆ ಸಮಯಕ್ಕೋಸ್ಕರವಾಗಿ ಸ್ತೋತ್ರ ಮಾಡ್ತೇವೆ. ಭಾಗವಹಿಸಿದ ಪ್ರತಿ ನಿನ್ನ ಮಕ್ಕಳನ್ನು, ಇದನ್ನು ಕರ್ತನೇ ವೀಕ್ಷಿಸ್ತಾ ಇರ್ತಕ್ಕಂಥ ಪ್ರತಿ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೇವೆ. ಥ್ಯಾಂಕ್ ಯು. ಐ ಸ್ಪೀಕ್ ಶಾಲೋಮ್ ಇನ್ ದೇರ್ ಹೌಸ್. ಐ ಸ್ಪೀಕ್ ಶಾಲೋಮ್ ಇನ್ ದೇರ್ ಬಿಸ್ನೆಸ್. I speak shalom in their homes. Thank you, Holy Spirit. Thank you, Holy Spirit. We give the glory and praise. In Jesus Christ's name we pray. Amen. 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 God bless you.